ನಮಸ್ತೆ ಮೈ ಡಿಯರ್ ಹೆಲ್ತ್ ಲವರ್ಸ್. ಈಗಿನ್ನು ಲೇಟ್ ಮಾಡದೆ ಇವತ್ತಿನ ನಮ್ ಟಾಪಿಕ್ ನ ನಾವು ಸ್ಟಾರ್ಟ್ ಮಾಡೋಣ. ಗರಿಕೆ ನಿಮಗೆ ಗೊತ್ತಿದೆಯಾ? ಹುಲ್ಲಿನಲ್ಲಿ ಇದು ಒಂದು. ಇದನ್ನ ನಾವು ಗಣಪತಿ ಪೂಜೆಗೆ ಯೂಸ್ ಮಾಡ್ತಾ ಇರ್ತೀವಿ. ಆಮೇಲೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಕೂಡ ನಾವ್ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ. ಸಾಂಪ್ರದಾಯಿಕ ಪ್ರಕಾರ ಎಷ್ಟೋ ಒಳ್ಳೇದು ಮಾಡುವಂತ ಈ ಗರಿಕೆ ನಮ್ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಮಾಡುತ್ತೆ. ಈ ಗರಿಕೆ ಮಾಡೋ ಒಳ್ಳೇದು ಏನು ಅನ್ನೋದನ್ನ ನೋಡೋಣ. ಗರಿಕೆಯನ್ನು ಇಂಗ್ಲಿಷ್ ನಲ್ಲಿ ಬೆರ್ಮುಡಾ ಗ್ರಾಸ್ ಅಂತ ಕರಿತಾ ಇರ್ತಾರೆ. ಇದರ ಶಾಸ್ತ್ರೀಯ ನಾಮ ಸೈನೋಡಾನ್ ಡಾಕ್ಟಿಲಾನ್. ಗರಿಕೆಯಲ್ಲಿ 2 ತರದ್ದಿದೆ. ಅದು ಬಿಳಿ ಗರಿಕೆ ಮತ್ತು ಕಪ್ಪು ಗರಿಕೆ. ಕಪ್ಪು ಗರಿಕೆಗಿಂತ ಬಿಳಿ ಗರಿಕೆಯಲ್ಲೇ ಔಷಧ ಗುಣಗಳು ಜಾಸ್ತಿ. ಗರಿಕೆಯಲ್ಲಿ ಆಂಟಿವೈರಲ್ ಗುಣಗಳಿವೆ. ಆಮೇಲೆ ಇದರಲ್ಲಿ ಇರುವಂತ ಕಾರ್ಬೋಹೈಡ್ರೇಟ್, ಖನಿಜಗಳು, ಫ್ಲೆಮನಾಯ್ಡ್ಸ್, ಕಿರೋಟಿನಾಯ್ಡ್ಸ್, ಆಲ್ಕನಾಯ್ಡ್ಸ್, ಮೈನರ್ಲಿ ಆಂಟಿಬಾಡೀಸ್ ನ ಜಾಸ್ತಿ ಮಾಡುತ್ತೆ. ಗರಿಕೆ ಯಾವ ಆರೋಗ್ಯ ಸಮಸ್ಯೆಗೆ ಕೆಲ್ಸಕ್ಕೆ ಬರುತ್ತೆ ಅಂದ್ರೆ, ಮೊದಲನೇದಾಗಿ ಜೀರ್ಣ ವ್ಯವಸ್ಥೆ. ಗರಿಕೆಯಲ್ಲಿ ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಜೀರ್ಣ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಉಪಶಮನವನ್ನು ಕೊಡುತ್ತೆ. ಆಮೇಲೆ ವಿಟಮಿನ್ ಸಿ ಇರೋದ್ರಿಂದ ಗರಿಕೆ ರೋಗ ನಿರೋಧಕ ಶಕ್ತಿನ ಡೆವಲಪ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಗರಿಕೆ ಚರ್ಮಕ್ಕೆ, ಕೂದಲಿಗೆ ತುಂಬಾ ಒಳ್ಳೇದು ಮಾಡತ್ತಂತೆ. ಇದು ಮಾತ್ರನೇ ಅಲ್ಲದೆ ಈ ಗರಿಕೆ ಇನ್ನೂ ಎಷ್ಟೋ ಅನಾರೋಗ್ಯವನ್ನು ದೂರ ಮಾಡುತ್ತೆ ಅಂತ ನಿಪುಣರು ಹೇಳ್ತಾ ಇದ್ದಾರೆ. ಗರಿಕೆಯನ್ನು ಅನಾರೋಗ್ಯ ಸಮಸ್ಯೆಗೆ ಹೇಗೆ ಯೂಸ್ ಮಾಡೋದು ಅನ್ನೋ ವಿಷಯನ ನೋಡೋಣ. ಗರಿಕೆಯಲ್ಲಿ 1 ಕಪ್ ಕಷಾಯ ಮಾಡ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಕುಡಿದ್ರೆ ಮೂತ್ರಪಿಂಡದಲ್ಲಿ ಇರುವಂತ ಕಲ್ಲು ಅದರಷ್ಟಕ್ಕೆ ಅದೇ ಕರಗಿ ಹೋಗತ್ತೆ. ಮೂತ್ರದಲ್ಲಿ ರಕ್ತ ಬೀಳೋದು, ಮೂತ್ರದಲ್ಲಿ ಉರಿ ಅನ್ನೋ ಸಮಸ್ಯೆ ಇರೋರಿಗೆ ಗರಿಕೆ ರಸವನ್ನ ಒಳ್ಳೆ ಪರಿಷ್ಕಾರದ ತರ ಕೊಡ್ಬೋದಂತೆ. ಆಮೇಲೆ ಗಾಯಗಳಿಂದ ರಕ್ತ ಸೋರ್ತಾ ಇದ್ರೆ ಹಸಿ ಗರಿಕೆ ತಗೊಂಡು ಮತ್ತು ಉತ್ತರಣಿ ಎಲೆ ತಗೊಂಡು ಚಿಕ್ಕ ಏಲಕ್ಕಿಯನ್ನು ಸಮಾನವಾಗಿ ಹಾಕಿ ಮೆತ್ತನೆಯಾಗಿ ರುಬ್ಬಿ ಆ ಮಿಶ್ರಮವನ್ನು ಗಾಯದ ಮೇಲೆ ಹಾಕಿ ಗಾಯದಿಂದ ಬರುವಂತ ರಕ್ತವನ್ನು ನಿಲ್ಲಿಸಬಹುದಂತೆ. ಆಮೇಲೆ ತುರಿಸೋದು, ರ್ಯಾಶಸ್, ಸ್ಕ್ರಾಚಸ್ ಈ ತರದ ಚರ್ಮದ ಅಲರ್ಜಿಗಳಿಗೆ ಗರಿಕೆಯನ್ನು ತಕೊಂಡು ಮತ್ತು ಅರಿಶಿಣ ಮೆತ್ತನೆಯಾಗಿ ರುಬ್ಬಿ ನೋವಿರುವಂತ ಜಾಗದಲ್ಲಿ ಅಪ್ಲೈ ಮಾಡಿದ್ರೆ ಸಮಸ್ಯೆ ತೀರಿ ಹೋಗುತ್ತೆ. ಗರಿಕೆಗಳು ಕೆಮ್ಮು ಮತ್ತು ಕಫವನ್ನು ಕಮ್ಮಿ ಮಾಡುತ್ತೆ. ಆಮೇಲೆ ತೀವ್ರವಾದ ತಲೆನೋವಿಗೆ ಕೂಡ ಗರಿಕೆಯಿಂದ ಮಾಡಿದಂತ ಕಷಾಯ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಹಿಷ್ಠು ನಿಂತಿರುವ ಸ್ತ್ರೀಯರಿಗೆ ಗರಿಕೆಯನ್ನು ಹೊಡೆದು ತೆಗೆದ ರಸದಿಂದ 5 ಗ್ರಾಮಿನ ಮೋತಾದಿನಲ್ಲಿ 2 ಹೊತ್ತು ಕೊಡ್ಬೇಕು. ಹೀಗೆ ಮಾಡೋದ್ರಿಂದ ನಿಂತೋದ ಬಹಿಷ್ಠು ಪುನಃ ಶುರು ಆಗತ್ತಂತೆ. ಆಮೇಲೆ ಗರಿಕೆಯನ್ನು ಹೊಡೆದು ರಸನ ತೆಗೆದು 5 ರಿಂದ 6 ಡ್ರಾಪ್ಸ್ ಮೋತಾದಿನಲ್ಲಿ ಮೂಗಿನಲ್ಲಿ ಹಾಕೋದ್ರಿಂದ ಮೂಗಿನಿಂದ ಬರುವಂತ ರಕ್ತ ನಿಂತೋಗತ್ತೆ. ಇದು ಮಾತ್ರನೇ ಅಲ್ಲದೆ ಗರಿಕೆ ಕಷಾಯವನ್ನು ಜ್ವರಕ್ಕಾಗಿ ಉಪಯೋಗಿಸ್ತಾರೆ. ಆಮೇಲೆ ಗರಿಕೆಯನ್ನು ಪಚ್ಚಡಿ ತರ ಮಾಡ್ಕೊಂಡು ಊಟಕ್ಕೆ ಉಪಯೋಗಿಸ್ಕೊಂಡ್ರೆ ಮೈನೋವಿದ್ರೆ ಅದು ಹೋಗ್ಬಿಡುತ್ತಂತೆ. ಆಮೇಲೆ ಗರಿಕೆನ ಮುದ್ದೆಯಾಗಿ ಮಾಡಿ ತುಪ್ಪ ಸೇರಿಸಿ ಸಿದ್ಧಾಮೃತ ತಯಾರು ಮಾಡಿ ಚರ್ಮದ ಮೇಲೆ ಹಾಕಿದ್ರೆ ಚರ್ಮದ ಮೇಲೆ ಇರುವಂತ ಸಮಸ್ಯೆ ಹೋಗುತ್ತಂತೆ. ಇಷ್ಟು ಆರೋಗ್ಯಕರವಾದ ಲಕ್ಷಣಗಳು ಇರುವಂತ ಗರಿಕೆ ನಮ್ಮ ಸಾಂಪ್ರದಾಯಿಕವಾಗಿ, ಆಧ್ಯಾತ್ಮಿಕವಾಗಿ ಯಾವತ್ತೋ ಸೇರಿತ್ತು. ಆರೋಗ್ಯ ಪ್ರಕಾರ ಕೂಡ ಈ ಗರಿಕೆ ಎಷ್ಟೊಂದು ಒಳ್ಳೇದು ಮಾಡುತ್ತೆ ಅನ್ನೋ ವಿಷಯ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ.